ನಮಗೆ ಸಮರ್ಥನರೇ ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ದಾವಣಗೆರೆ ಇಂಪ್ರೂವ್ ಆಗಿರೋದೇ ಅವರಿಂದ, SS ಫ್ಯಾಮಿಲಿಯಿಂದಾನೆ. ನೂಲಿನಂತೆ ಸೀರೆ, ಅಜ್ಜಿನಂತೆ ಮೊಮ್ಮಗನ. ಕುಟುಂಬದಲ್ಲಿ ಸಮರ್ಥಿ ಕೊಟ್ರೆ ತುಂಬಾ ಒಳ್ಳೇದು. ಕಾಂಗ್ರೆಸ್ಸಿನ ಬೆನ್ನೆಲುಬು ಮುಸ್ಲಿಮ್ಸ್. ಬಟ್ ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ ಅನುಕಂಪ ಓಟು ಬೀಳತ್ತೆ. ಗಾರ್ಮೆಂಟ್ಸ್ ಬರ್ಬೇಕು, ಇನ್ನು ಹೆಚ್ಚಿನ ಅವಕಾಶಗಳು ಬೇಕು ಹೆಣ್ಮಕ್ಳಿಗೆ ದುಡಿಯೋದಕ್ಕೆ. ಪ್ರಭಾ ಮೇಡಮ್ ಅಂದ್ರೆ ಮಕ್ಳಿಗೂ ಗೊತ್ತಿದೆ. ಈಗ ನಮ್ಮ ಹೆಮ್ಮೆ ನಮ್ಮ MP, ಗ್ರೇಟ್ ಪರ್ಸನ್. 2,000 ರೂಪಾಯಿ ಕೊಡ್ತಾ ಇದಾರೆ. ನಮ್ ಪಾಕೆಟ್ ಮನಿ ನಮ್ ಗಂಡಂದ್ರೆ ಕೊಡ್ತಿದ್ರ ಸರ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶುಭಮಂಗಳ. ದಾವಣಗೆರೆಯಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ಬರ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದ ಬಳಿಕ ಎಂತವರು ಅಭ್ಯರ್ಥಿ ಆಗ್ಬೇಕು ಅಥವಾ ಎಂತವ್ರು ಶಾಸಕರಾಗ್ಬೇಕು ಈ ಬಾರಿ? ಶಾಮನೂರು ಶಿವಶಂಕರಪ್ಪ ಅವರು ಶಾಸಕರು, ಅಂತ ಶಾಸಕರು ಮುಂದೆನೂ ಬೇಕಿಲ್ಲಿಗೆ. ಯಾಕಂದ್ರೆ ದಾವಣಗೆರೆ ಇಂಪ್ರೂವ್ ಆಗಿರೋದೇ ಅವರಿಂದ, SS ಫ್ಯಾಮಿಲಿಯಿಂದಾನೆ. ಇವತ್ತು ಜನಗಳು ಓಟ್ ಹಾಕಿ ಮುಂದೆ ತರ್ಬೇಕಂದ್ರೆ ಅಂತ ಫ್ಯಾಮಿಲಿ ಕೊಟ್ರೇನೆ ನಾವು ಮುಂದೆ ಆಗೋದು. ಯಾಕಂದ್ರೆ ಮುಸ್ಲಿಮ್ಸ್ ಬಾಂಧವರು ಬೇಕು. ಅದ್ರ ಜೊತೆಗೆ SS ಫ್ಯಾಮಿಲಿ ನಮ್ಗೆ ಎಷ್ಟೆಲ್ಲ ಇಂಪ್ರೂವ್ ಮಾಡಿದೆ, ಎಷ್ಟೆಲ್ಲ ದಾವಣಗೆರೆಗೆ ಇದನ್ನ ಕೊಡುಗೆ ಕೊಟ್ಟಿದೆ. ಗ್ಲಾಸ್ ಹೌಸ್, ಆಮೇಲೆ ಬೀದಿ ದೀಪ, ಪ್ರತಿಯೊಂದು ರೋಡ್ಗಳು, ಚರಂಡಿ ಯಾರು ಮಾಡಿರೋದು? SS ಫ್ಯಾಮಿಲಿಗೆ ಕೈ ದಿನ ಎಲ್ಲಾದ್ರಿಂದನೂ ಪಕ್ಷ ಒಂದ್ ರೀತಿ ಆದ್ರೆ ಸ್ವಂತ ಇದರಿಂದನೂ ಮಾಡ್ತಾರ ಅವ್ರು. ಅವ್ರಿಗೆ ಗೆಲ್ಸ್ಕೊಂಡ್ರ ಅಂದ್ರೆ ನಮ್ಗೆ ಮುಂದಿನ ದಿನದಲ್ಲಿ ಎಲ್ಲ ಅವಕಾಶ ಇರುತ್ತೆ. ಹೀಗಾಗಿ ಅವ್ರ ಕುಟುಂಬದಲ್ಲಿ ಸಮರ್ಥಿಗೆ ಯಾರಿಗಾರ ಟಿಕೆಟ್ ಕೊಟ್ರೆ ಒಳ್ಳೇದು. ಖಂಡಿತ ಅವ್ರ ಕುಟುಂಬದಲ್ಲಿ ಸಮರ್ಥಿ ಕೊಟ್ರೆ ತುಂಬಾ ಒಳ್ಳೇದು. ಇಲ್ಲಿವರೆಗೂ ಒಂದಷ್ಟು ಜನ ಅಲ್ಪಸಂಖ್ಯಾತರೇ ಹೆಚ್ಚಾಗಿರೋದ್ರಿಂದ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮೈನಾರಿಟಿ ಪೀಪಲ್ ಮಾತಾಡ್ತಿರೋದು, ಅಭಿಪ್ರಾಯ ಕೇಳಿ ಬರ್ತಿರೋದು. ಇಲ್ಲಿವರೆಗೂ ಕೂಡ ನಾವು ಅವ್ರ ಕುಟುಂಬಕ್ಕೆ ಮಾಡ್ಕೊಂಡ್ ಬಂದಿದೀವಿ. ಈ ಸಲ ನಮ್ಗೊಂದು ಅವಕಾಶ ಮಾಡ್ಕೊಡಿ ಅಂತ ನಿಮ್ಗೇನ ಅಭಿಪ್ರಾಯ ಅದ್ರ ಬಗ್ಗೆ? ಮೈನಾರಿಟಿಯರಿಗೆ ಒಂದು ಅವಕಾಶ ಮಾಡ್ಕೊಟ್ರಿ ಅಂತ ಕೇಳ್ತಾರೆ. ಅವ್ರ ವೋಟಿಂಗ್ ಬಂದು ಅಲ್ಲಿ 90 ಸಮಥಿಂಗ್ ಇದೆ. ಬಟ್ ವೋಟಿಂಗ್ ಆಗೋದು 72 ಏನೋ ಆಗತ್ತೆ. ಅದ್ರಲ್ಲಿ ಅಷ್ಟೇ ವಿನಾಯಕ ಆಗತ್ತಾ? ಮತ್ತೆ ಎರಡು ಕಾಲ್ ಲಕ್ಷ ಇದಾರೆ ವೋಟರ್ಸ್ 2.25 ಲಕ್ಷ ಇದೆ. ಪ್ರತಿಯೊಬ್ಬರದು ಮೆಜಾರಿಟಿ ಅವ್ರದೇ ಅಲ್ವಾ? ಮೆಜಾರಿಟಿ ಅವ್ರದೇ ಇದೆ. ನಮ್ಮ ಬೆನ್ನೆಲುಬು ಅವರು, ಕಾಂಗ್ರೆಸ್ಸಿನ ಬೆನ್ನೆಲುಬು ಮುಸ್ಲಿಮ್ಸ್. ಹಾಗಾದ್ರೆ ಮುಸ್ಲಿಮ್ಸ್ ಬರೀ ಬೆನ್ನೆಲುಬು ಆಗ್ಬೇಕು, ತಲೆ ಆಗ್ಬಾರ್ದು. ಏನ್ ಹಂಗೇನಿಲ್ಲ, ತಲೆನೂ ಆಗ್ಲಿ. ಈಗ ಹೆಂಗಿದೆ ಅಂದ್ರೆ ಸಿಚುವೇಶನ್, ಸಮರ್ಥಿ ಕೊಟ್ರ ಅಂದ್ರೆ ಒಂದು ಒಳ್ಳೆ ಅವಕಾಶ ಇದೆ. ಅವ್ರ ಮನೇಲಿ ಸಚಿವರಿದ್ದಾರೆ, ಸಂಸದರಿದ್ದಾರೆ, ಮತ್ತೆ ಅವ್ರ ಕುಟುಂಬಕ್ಕೆ ಕೊಟ್ಟರೆ ಒಳ್ಳೇದು. ಖಂಡಿತ ಅದ್ರಲ್ಲಿ ಏನ್ ತಪ್ಪಿಲ್ಲ. ಯಾಕಂದ್ರೆ ರಾಜಕಾರಣ ಮಾಡ್ಕೊಂತ ಬಂದಿದೆ, ಅವ್ರಿಗೆ ಅನುಭವ ಜಾಸ್ತಿ ಇದೆ, ಇವ್ರಿಗೂ ಅನುಭವ ಇದೆ. ಬಟ್ ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ ಅನುಕಂಪ ಓಟು ಬೀಳತ್ತೆ. ಹಾಗಾಗಿ ಅನುಕಂಪ ಫಸ್ಟ್ ವರ್ಕ್ ಆಗುತ್ತೆ ಅವ್ರ ಫ್ಯಾಮಿಲಿಗೆ. ಖಂಡಿತ ಅನುಕಂಪ ವರ್ಕ್ ಆಗತ್ತೆ. SS ಫ್ಯಾಮಿಲಿಗೆ ಅಪ್ಪಾಜಿ ಹೋಗಿದ್ರ ನಂತರ ಈಗ ಅವ್ರ ಮೊಮ್ಮಗ ಬಂದ್ರೆ ನಾವು ವಿನ್ ಆಗೇ ಆಗ್ತೀವಿ ಅನ್ನೋ ಒಂದು ಹೋಪ್ ಇದೆ. ಏನೆಲ್ಲ ಸಮಸ್ಯೆಗಳಿದೆ ನಿಮ್ ಪ್ರಕಾರ ಇಲ್ಲಿ ಸೌತ್ ಅಲ್ಲಿ? ಅಂದ್ರೆ ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಅಥವಾ ಗಂಡ್ ಮಕ್ಳಿಗೆ ಉದ್ಯೋಗ ಅವಕಾಶ, ಎಜುಕೇಶನ್, ಹಾಸ್ಪಿಟಲ್ ಎಲ್ಲವೂ ಇದೆಯಾ? ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿ. ಆಮೇಲೆ ಗಾರ್ಮೆಂಟ್ಸ್ ಬರ್ಬೇಕು, ಇನ್ನು ಹೆಚ್ಚಿನ ಅವಕಾಶಗಳು ಬೇಕು ಹೆಣ್ಮಕ್ಳಿಗೆ ದುಡಿಯೋದಕ್ಕೆ. ನಾವೊಂದು ಹೆಣ್ಣಾಗಿ ಪ್ರತಿಯೊಂದು ಹೆಣ್ಣು ದುಡಿಬೇಕು, ಹೊರಗಡೆ ಬರ್ಬೇಕು ಅನ್ನೋದೇ ಅವಕಾಶ ಬೇಕು ಅಂತ ಕೇಳ್ತೀವಿ ನಾವು. ಈಗ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಕಂಪೇರ್ ಟು GM ಸಿದ್ದೇಶ್ವರ್ ಸಂಸತ್ನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅವ್ರ ಕೆಲಸದ ಬಗ್ಗೆ. ನಾವ್ ಮೊದ್ಲು MP ಅಂದಾಗ GM ಸಿದ್ದೇಶ್ವರ್ನ ನಾವ್ ಯಾವಾಗಾದ್ರೂ ನೋಡಿದ್ವಾ? ಅಷ್ಟೊಂದು ಪರಿಚಯ ಇತ್ತಾ? ಈಗ ನಾವು MP ಅಂದ ತಕ್ಷಣ ಪ್ರಭಾ ಮೇಡಮ್, ಪ್ರತಿಯೊಬ್ರು ಪ್ರಭಾ ಮೇಡಮ್ ಬಗ್ಗೆ ಹೊಗಳ್ತಾರೆ. ಪ್ರಭಾ ಮೇಡಮ್ ಅಂದ್ರೆ ಮಕ್ಳಿಗೂ ಗೊತ್ತಿದೆ. ಈಗ ಮೊದ್ಲು MP ಅಂದ್ರೆ ಯಾರಿಗಾರ ಗೊತ್ತಿತ್ತಾ? ಇವತ್ತು ನಮ್ಮ ಸಂಸದರು ಹೆಣ್ಮಕ್ಳಿಗೋಸ್ಕರ ಗಾರ್ಮೆಂಟ್ಸ್ ತರ್ತಾರೆ. ಇನ್ನು ಉದ್ಯೋಗ ಅವಕಾಶಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಲ್ಪಿಸಕ್ ನೋಡ್ತಾ ಇದ್ದಾರೆ. ಒಬ್ಬ ಮಹಿಳೆ ಆಗಿ ಇಷ್ಟೊಂದು ಮಾಡ್ತಾ ಇದಾರೆ MP. ಹೆಮ್ಮೆ ನಮ್ಮ MP, ಗ್ರೇಟ್ ಪರ್ಸನ್. ಈ ಬಾರಿಯ ಚುನಾವಣೆ ಯಾವ ರೀತಿ ಆಗ್ಬೇಕು? ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತದಾರರಿಗೆ ನಾವು ಕಾಂಗ್ರೆಸ್ಗರು ಎಲ್ಲಾರು ಎತ್ಕೊಂಬಂದ್ರೆ ಎಷ್ಟು ಅವಕಾಶ ನೋಡ್ರಿ. ನಮ್ಗೆ ಫ್ರೀ ಬಸ್ ಬಂದಿದೆ, ಕರೆಂಟ್ ಬಿಲ್ ಫ್ರೀ ಆಗಿದೆ, ಆಮೇಲೆ ಸ್ಟೂಡೆಂಟ್ಸ್ಗೆಲ್ಲ ಅಮೌಂಟ್ ಬರ್ತಾ ಇದೆ, ಆಮೇಲೆ ಅಕ್ಕಿ ಫ್ರೀ, ಪ್ರತಿಯೊಂದಿದೆ. ನಮ್ಮ ಹೆಣ್ಮಕ್ಳು ಹೊರಗಡೆ ಎಲ್ಲಿ ಸುತ್ತಾರೆ ಸರ್. ಈವನ್ ನಾನ್ ಕೂಡ ಫ್ರೀ ಬಸ್ ಇದೆ ಅಂದ್ರೆ ಎಲ್ಲಾ ಪುಣ್ಯಕ್ಷೇತ್ರಕ್ಕೂ ಹೋಗಿ ಬರ್ತಿದ್ದೀನಿ. ಎಲ್ಲಾ ಹೆಣ್ಮಕ್ಳು ಕಾಂಗ್ರೆಸ್ ಬಂದಿಗೆ ತಾನೇ ಇವೆಲ್ಲ ಅವಕಾಶ ಸಿಕ್ಕಿದ್ದು. 2,000 ರೂಪಾಯಿ ಕೊಡ್ತಾ ಇದಾರೆ. ನಮ್ ಪಾಕೆಟ್ ಮನಿ ನಮ್ ಗಂಡಂದ್ರೆ ಕೊಡ್ತಿದ್ರ ಸರ್ ಅಂತ ನಮ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದಾರ, ನಮ್ ಸಿದ್ದರಾಮಯ್ಯ ಸರ್ಕಾರ ನೋಡಿದಂತ ನಡೆದಿದ್ದಾನ. ನಾನೊಬ್ಬ ಪಬ್ಲಿಕ್ ಆಗಿ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ. 2028ಕ್ಕೂ ಕಾಂಗ್ರೆಸ್ ಸರ್ಕಾರನ? ಖಂಡಿತ ಅದೇ ಸರ್ಕಾರ ಇದ್ರೆ ನಮ್ಗೆ 2,000 ರೂಪಾಯಿ ಬರುತ್ತೆ, ಫ್ರೀ ಬಸ್ ಸಿಗತ್ತೆ, ಪ್ರತಿಯೊಂದು ಅವಕಾಶ ಇದೆ. ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ಇನ್ನು 2.5 ವರ್ಷ DK ಶಿವಕುಮಾರ್ CM ಆಗ್ಬೇಕಾ? ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾವು ನಿಮ್ ಪರ್ಸನಲ್ ಒಪಿನಿಯನ್ ಸರ್, ಅದನ್ನ ಹೇಳಕ್ಕೆ ನನಗೆ ಬರಲ್ಲ ಅನ್ಸುತ್ತೆ. ಯಾಕಂದ್ರೆ ಅದು ಹೈಕಮಾಂಡ್ ಅದು ನಿರ್ಧಾರ ಮಾಡುತ್ತೆ. ಮುಂದಿನ ದಿನದಲ್ಲಿ ಯಾರಿಗೆ ಅವಕಾಶ ಕೊಟ್ರು ನಾವು ಸೇವೆ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ದಿನಕ್ಕೆ ರಂಗೇರ್ತಾ ಇದೆ. ನಾನು ಕೂಡ ಕಳೆದ 2-3 ದಿನಗಳಿಂದ ಸರ್ವೆ ಮಾಡ್ತಾ ಇದೀವಿ ಇಲ್ಲಿ. ಈಗ ಮತ್ತಷ್ಟು ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ರಾಕೇಶ್ ಅಂತ. ಏನ್ ಮಾಡ್ತೀರಾ? ನಾವು ಕಾಂಟ್ರಾಕ್ಟ್ ವರ್ಕ್ ಮಾಡ್ತೀವಿ. ಓಕೆ. ಕಾಂಟ್ರಾಕ್ಟರ್ ಕೇಳಬೇಕಾಗಿರೋ ಪ್ರಶ್ನೆ ಇಲ್ಲಿ ಕಮಿಷನ್ ಎಷ್ಟಿದೆ? ಏನಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ.
ಎಸ್, ಬೈ ಎಲೆಕ್ಷನ್ ಬರ್ತಾ ಇದೆ. ಹ್ಮ್. ಯಾವ ರೀತಿ ಇದೆ ಕಾವು ಚುನಾವಣೆದು? ತುಂಬಾ ಜೋರಾಗಿದೆ, ಚೆನ್ನಾಗಿದೆ. ಆದ್ರೆ ನಮ್ಮ ಅಭಿಪ್ರಾಯ ಬಂದ್ಬಿಟ್ಟು ನಮ್ಮ ಮಿನಿಸ್ಟರ್ ಮಗನಾದಂಥ SS ಮಲ್ಲಿಕಾರ್ಜುನ್ ಅವರ ಮಗನಿಗೆ ಶಾಮೂರು ಸಮರ್ಥನರಿಗೆ ಕೊಟ್ಟರೆ ಉತ್ತಮ. ಯಾಕಪ್ಪ ಅಂದ್ರೆ ನೂಲಿನಂತೆ ಸೀರೆ ಅಜ್ಜಿನಂತೆ ಮೊಮ್ಮಗ ಅನ್ನಂಗೆ ಅವ್ರು ಹೋದ ಚುನಾವಣೆಯಿಂದನೂ ಚೆನ್ನಾಗಿ ಎಲ್ಲ ಅಡ್ಡಾಡಿದ್ದಾರೆ. ಕ್ಷೇತ್ರನ ಅನುಭವ ಇದೆ, ಹಿರಿಯರ ಒಂದು ಮಾರ್ಗದರ್ಶನ ಇದೆ, ಮಿನಿಸ್ಟರ್ ಅವರ ಒಂದು ಮಾರ್ಗದರ್ಶನ ಇದೆ, ತಾಯಿಯವರು ಕೂಡ MP ಇದ್ದಾರೆ. ಪ್ರತಿಯೊಂದು ಅಂದ್ರೆ ಅವ್ರ ಕುಟುಂಬದಲ್ಲಿ ಹೆಂಗೆ ನಾವು ರಾಜಕಾರಣ ಅಂದ್ರೆ ಜನಕ್ಕೆ ಹೆಂಗೆ ಸ್ಪಂದಿಸ್ಬೇಕು, ಯಾವ ಥರ ನಡ್ಕೋಬೇಕು, ಯಾವುದೇ ಭೇದ ಭಾವ ಇಲ್ದಂಗೆ ಎಲ್ಲ ರೀತಿನೂ ಎಲ್ಲರನ್ನೂ ಅವ್ರ ಮನೆಯೊಳಗೆ ಕರೆದು ಪ್ರತಿಯೊಬ್ಬರು ಕಷ್ಟ ಸುಖ ಕೇಳ್ತಾರೆ, ಫೋನ್ ಮಾಡಿದ್ರೆ ಸ್ಪಂದಿಸ್ತಾರೆ. ಹಾಗಾಗಿ ಅಂಥವ್ರಿಗೆ ಕೊಟ್ಟರೆ ನಾವು ಕೂಡ ಯುವಕರಿಗೆ ಒಂಥರ ಭಾಳ ಅನುಕೂಲ ಅಂತ ನಮ್ಮ ಅಭಿಪ್ರಾಯ. ಸರ್, ಎಲ್ಲೊಂದ್ ಕಡೆ ದಾವಣಗೆರೆ ದಕ್ಷಿಣ ಅಂದಾಗ ನಿಮಗೆ ರಿಯಾಲಿಟಿ ಗೊತ್ತಿರುತ್ತೆ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಓಟೆ ಹೆಚ್ಚು ಕಡಿಮೆ 90,000 ವರೆಗೂ ಇದೆ. ಇಲ್ಲಿವರೆಗೂ ಕೂಡ ಅವ್ರು ವಿಧೇಯಕವಾಗಿ ಓಟ್ ಹಾಕೊಂಡು ಬಂದಿರೋ ಶಾಮನೂರ್ ಅಜ್ಜ ಅವರು ಹೇಳ್ತಿದ್ರಂತೆ ನನ್ನ ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತ. ಮತ್ತೆ ಕುಟುಂಬ ರಾಜಕೀಯ ಅನ್ಸಲ್ವಾ ಇದು? ಹಾಗೇನು ಅನ್ಸಲ್ಲ ಸರ್. ಯಾಕಪ್ಪ ಅಂದರೆ ಈಗ ನಾವು ಈ ಥರ ನಾವೇ ಅನ್ಕೊಳೋದು ತಪ್ಪು. ಯಾಕಪ್ಪ ಅಂದರೆ ಒಂಥರ ನಾವು ಆ ಕ್ಯಾಸ್ಟು ಈ ಕ್ಯಾಸ್ಟು ಜಾತಿ ಭೇದ ಮಾಡೋದು ತಪ್ಪು. ನಾನು ಒಬ್ಬ ಜಿಲ್ಲಾ ಕಾಂಗ್ರೆಸ್ ಪರಿಷ್ಠ ಜಾತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ SC ಕಾಂಗ್ರೆಸ್. ಸೊ ನಮಗೆ ಯಾವುದು ಜಾತಿ ಭೇದ ಇಲ್ಲ, ನಮಗೆ ಕೆಲಸ ಮಾಡೋರು ಬೇಕು, ಸ್ಪಂದಸರ್ ಬೇಕು. ಹೋದಾಗ ಏನಾರು ನಾವು ಫೋನ್ ಮಾಡಿ ಕಂಡ್ರೆ ಇಂಥವ್ರು ಇದ್ದಾರೆ ನಮ್ಮ ಹುಡುಗರು, ಈ ಥರ ಕಾರ್ಯಕರ್ತರು ಅಥವಾ ಬಡವರು ಬಗ್ಗರು ಯಾರು ಕರೆದ್ರು ಅವ್ರಿಗೆ ಕೆಲಸ ಮಾಡಿರ್ಬೇಕು, ಅದು ಅವರಲ್ಲಿ ಇದೆ. ಹಾಗಾಗಿ ನಮಗೊಂದು ಇರಲಿ. ಕಾಂಗ್ರೆಸ್ ಅಲ್ಲಿ ಕೂಡ ಆಸ್ಪಿರೆಂಟ್ಗಳು ಜಾಸ್ತಿ ಇದ್ದಾರೆ. ಪೈಲ್ವಾನ್ ಕೇಳ್ತಾ ಇದ್ದಾರೆ, ಜಬ್ಬಾರ್ MLC ಕೇಳ್ತಾ ಇದ್ದಾರೆ, ಹಾಗೇನೆ ಏನು ಆಲ್ ಇಂಡಿಯಾ ಸೆಕ್ರೆಟರಿ ಆಗಿರುವಂತ ಖಾಲಿದ್ ಕೇಳ್ತಾ ಇದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಬಂದ್ಬಿಟ್ಟು ನಮಗೆ ಸಮರ್ಥನರೇ ಉತ್ತಮ ಅಂತ ಅನ್ಸುತ್ತೆ. ಸಮರ್ಥ ಇದೀಗ. ಸಮರ್ಥನ ಉತ್ತಮ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.